ಪಾಯಲ್ಲಾಗಿ ಹೇಗೆ ಅನ್ನಿಸ್ತು ದೀಪಿಕಾ ದಾಸ್? ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಜೊತೆಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ, ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಸಿನಿಮಾ ಒಂದು ಅಡ್ವೆಂಚರ್ ಡ್ರಾಮಾ ಸಿನಿಮಾ ಅಂತ ಹೇಳಿ. ಐ ಥಿಂಕ್ ಒಂದು 2-3 ಇವೆಂಟ್ಗಳಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಾ. ಇದ್ರ ಸಿನಿಮಾ ಬಗ್ಗೆ ನೀವೆಲ್ಲರೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಆ್ಯಂಡ್ ಸಾಂಗ್ಸ್ಗಳನ್ನೂ ಕೇಳಿದ್ದೀರಾ. ಇವತ್ತು ಟ್ರೈಲರ್ ಕೂಡ ನೀವು ನೋಡಿದ್ರಿ. ಐ ಥಿಂಕ್ ನೆಕ್ಸ್ಟ್ ಈಗ 14th ನಾವು ಅಫಿಷಿಯಲಿ ಅದನ್ನು ಒಂದು ಸರ್ಪ್ರೈಸಿಂಗ್ ಆಗಿ ಲಾಂಚ್ ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನೋಡ್ತೀರಾ. ನನ್ನ ಒಂದು ವಿಶ್ ಏನಂತ ಹೇಳಿದ್ರೆ, ಇವತ್ತು ಟ್ರೈಲರ್ ನೋಡಿದ್ಮೇಲೆ ನಿಮ್ಗೆಲ್ಲೋ ಒಂದು ಕಡೆ ಒಂದು ಹೋಪ್ಸ್ ಬಂದಿರುತ್ತೆ ಅಂತ ಅನ್ಕೋತೀನಿ. ನಾವು ಸಿನಿಮಾದಲ್ಲಿ ಏನು ಮಾಡಿದ್ದೀವಿ, ಸಿನಿಮಾದಲ್ಲಿ ಎಲ್ಲೆಲ್ಲಿ ಹೋಗಿದ್ದೀವಿ, ಆಮೇಲೆ ಈ ಸಿನಿಮಾ ಮುಖಾಂತರ ನಾವು ಏನು ಹೇಳೋದಕ್ಕೆ ಹೋಗಿದ್ದೀವಿ ಅಂತ ಒಂದು ಚಿಕ್ಕ ಟ್ರೈಲರ್ ಮುಖಾಂತರ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಎಷ್ಟೋ ಜನ ಅನ್ಕೋತಿದ್ರು ಬರೀ ಟ್ರಾವೆಲಿಂಗ, ಬರೀ ಒಂದು ವ್ಲಾಗಿಂಗ ಅಂತ. ಬಟ್ ಟ್ರೈಲರಲ್ಲಿ ನೀವೆಲ್ಲ ನೋಡಿದಾಗ ಅನ್ಸುತ್ತೆ ಇದರಲ್ಲಿ ಫ್ಯಾಮಿಲಿ ಆಗಿರಬಹುದು, ಟ್ರಾವೆಲಿಂಗ್ ಆಗಿರ್ಬೋದು, ಅಥವಾ ಒಂದು ಎಮೋಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಮಿಕ್ಸ್ ಆಗೇನೆ ಈ ಸಿನಿಮಾ ಒಂದು ಮೂಡ್ ಬಂದಿದೆ. ಡೈರೆಕ್ಟರ್ ಅವಾಗಲೇ ಎಷ್ಟೋ ವಿಚಾರಗಳನ್ನ ಹೇಳಿದ್ರು, ಯಾವ್ಯಾವ ರೀತಿ ನಾವು ಟೆಕ್ನಿಕಲಿ ಮತ್ತು ಹೊರಗಡೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ನಾವು ಏನೋ ಕಷ್ಟಗಳನ್ನ ಫೇಸ್ ಮಾಡಬೇಕಾಯ್ತು ಅಂತ. ಎಲ್ಲ ಆಯಿತು, ಈಗ ಕಷ್ಟ ಎಲ್ಲಾನು ಫೇಸ್ ಮಾಡಾಯಿತು. ನಾವೀಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು. ಆ ಕಷ್ಟನೆಲ್ಲ ಮರೆಸೋದಕ್ಕೆ ಒಂದು ಸುದಿನ ಅಂತ ಬರುತ್ತೆ. ಅದೇ ದಿನ ನಮಗೆ ಈ ಜನವರಿ 31 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ನಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುವಂತಹ ಕಾರ್ನ ಕೂಡ ನಿಮ್ಮೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ. ಆ್ಯಂಡ್ ಹೋಪ್ ನಿಮ್ಮೆಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ಆ್ಯಸ್ ಯೂಶುವಲ್ ನಮ್ಮ ಮೇಲಿರಲಿ ಆ್ಯಂಡ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಖಂಡಿತ ಇಲ್ಲ ಸರ್. ಯಾಕೆಂದ್ರೆ ಒಂದು ಸಿನಿಮಾ ಅಂತ ಅಂದ್ರೆ ಆಬ್ವಿಯಸ್ಲಿ ಎಷ್ಟೋ ದೊಡ್ಡ ಸಿನಿಮಾಗಳೇ ತುಂಬಾ ಲೇಟಾಗಿ ಬರುತ್ತೆ, ಎಷ್ಟೋ ವರ್ಷಗಳಾದ್ಮೇಲೆ ಬರುವಂತ ಸಾಧ್ಯತೆಗಳಿರುತ್ತೆ. ನಾನು ಅಂಥದ್ರಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ತುಂಬಾ ಯಂಗ್ ಇದೆ ಅಂತ ಹೇಳ್ಬೋದು. ಸೊ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಯಾಕೆಂದ್ರೆ ಎಂತ ದೊಡ್ಡವರೇ ಅಷ್ಟು ಪೇಷನ್ಸ್ನ ಕಾಯ್ಬೇಕಾದ್ರೆ ನಾವು ಅವ್ರ ಮುಂದೆ ಎಲ್ಲ ನಿಜವಾಗ್ಲೂ ಏನಿಲ್ಲ. ನಿಜವಾಗ್ಲೂ ಆ ಥರ ಬೇಜಾರು ಏನಿಲ್ಲ. ಇವತ್ತು ಆ ಖುಷಿ ಜಾಸ್ತಿನೇ ಇದೆ. 2 ವರ್ಷ ಅಲ್ಲ 10 ವರ್ಷ ಬಿಟ್ಟು ಬಂದ್ರು ಆ ಸಿನಿಮಾ ಬಗ್ಗೆ ನಾವು ಮಾಡಿರುವಂತಹ ಕಷ್ಟ ಅಥವಾ ನಾವು ಪಟ್ಟಿರುವಂತಹ ಪ್ರತಿಯೊಂದು ಎಫರ್ಟ್ ನಮ್ಗೆ ಇವತ್ತು ನೆನಪಾಗುತ್ತೆ. ಸೊ ಹೌದೌದು, ಕಷ್ಟ ಅಂದ್ರೆ ಹೇರ್ ಇವತ್ತು ಲೆಂತ್ ಬಂದಿದೆ. ಸೊ ಬೇಜಾರೇನಿಲ್ಲ. ಇಷ್ಟೇ ಡೆಫಿನೆಟ್ಲಿ ಹ್ಯಾಪಿ. ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಇದೇ ತರ ಇಷ್ಟೇ ಲೆಂತ್ ಹೇರ್ ಇತ್ತು. ಬಟ್ ನಾನು ಸಿನಿಮಾಗೆ ಅಂತ ಬಂದಾಗ ಒಂದಷ್ಟು ಡೆಡಿಕೇಟ್ ಮಾಡಕ್ಕೆ ನನಗೆ ತುಂಬಾ ಇಷ್ಟ. ಸೊ ಅವ್ರು ಹೇಳ್ತಿದ್ರು ಅವಾಗಲೇ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ಹಾಗೆ ಯಾವುದೋ ಒಂದು ಸಿನಿಮಾಗೆ ನಾನು ಯಾವುದೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು ಅನ್ನೋದು ನನ್ಗೆ ಯಾವಾಗಲೂ ಆಸೆ ಇದೆ. ಬರೀ ಈ ಸಿನಿಮಾಗೆ ಅಂತಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಏನೇ ಅದಕ್ಕೆ ಡೆಡಿಕೇಟ್ ಮಾಡಬೇಕಾಗಿದ್ರು ಕೂಡ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಹೌದೌದು. ಬಟ್ ನಾನು ಅವ್ರಿಗೆ ಗೊತ್ತು ಮತ್ತೆ ಹೇರ್ ಬಂದೇ ಬರುತ್ತೆ ಅಂತ. ಬಟ್ ಅವ್ರಿಗೆ ಸ್ವಲ್ಪ ದಿನ ನೋಡಕ್ ಒಂಥರ ಆಗ್ತಾ ಇತ್ತು. ಸೊ ಶಿ ಈಸ್ ಮೈ ಆಲ್ವೇಸ್ ಫಸ್ಟ್ ನನಗೆ ಕ್ರಿಟಿಕ್ ಕೊಡೋದೇ ಅವರು ಹೇಳಿದ್ರು. ಬಟ್ ಇವತ್ತು ಕೂಡ ಅವರು ಸಿನಿಮಾ ನೋಡಿದಾಗ, ಟ್ರೈಲರ್ ನೋಡಿದಾಗ, ಪೋಸ್ಟರ್ ನೋಡಿದಾಗ ಅವರು ಕೂಡ ಖುಷಿಯಾಗಿದ್ದಾರೆ. ಸೊ ಅವ್ರಿಗೆ ಗೊತ್ತು, ಅಮ್ಮ ಅಲ್ವಾ, ಅಮ್ಮನ ಕ್ಯಾರೆಕ್ಟರ್ನ ಅವ್ರು ಪ್ಲೇ ಮಾಡ್ತಾ ಇರ್ತಾರೆ ಮನೇಲಾಗ್ಲಿ ಹೊರಗಡೆ ಆಗಲಿ. ಸೊ ದಟ್ ಈಸ್ ಆಲ್ ಅಬೌಟ್ ದಟ್. ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆ್ಯಕ್ಚುಲಿ ಈಗ ನಾನು ಶಾರ್ಟ್ ಹೇರ್ನ ಮಿಸ್ ಮಾಡ್ಕೋತಾ ಇದ್ದೀನಿ, ಟು ಬಿ ಆನೆಸ್ಟ್. ಎಷ್ಟೋ ಜನ ಹೇಳಿರೋದುಂಟು, ನಿಮ್ಗೆ ಶಾರ್ಟ್ ಹೇರೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಆ್ಯಕ್ಚುಲಿ ಅವಾಗ ತುಂಬ ಹೇರ್ ಸ್ಟೈಲ್ ಮಾಡೋ ಅಗತ್ಯ ಇರಲಿಲ್ಲ. ಇವತ್ತೇ ಆ್ಯಕ್ಚುಲಿ ಬರಬೇಕು ಅಂದ್ರೆ 1 hour ಲೇಟಾಗಿ ಬರಬೇಕಾಗುತ್ತೆ. ಯಾಕಂದರೆ ಇದ್ರ ಬಗ್ಗೆ ಇವತ್ತು ಏನು ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ಇವತ್ತು ಹೆಂಗೆ ಕಾಣಿಸ್ಕೊಳ್ಳಿ ಅನ್ನೋದು ಸ್ವಲ್ಪ ಕಷ್ಟದ ವಿಚಾರನೇ. ನನ್ನ ಕೂಡ ಅದೇ ಚೆನ್ನಾಗಿದೆ.